ಸರ್ ನಿಮಗೆ ಘಟಕಕ್ಕೆ ಆಯ್ಕೆ ಮಾಡಿದ ವಿಚಾರಕ್ಕೆ ನಿಮ್ಗೊಂದು ಕೆಲವೊಂದು ಅಸಮಾಧಾನಗಳಿತ್ತು. ಆ ಅಸಮಾಧಾನಗಳನ್ನ ಪ್ರಸ್ತಾಪ ಮಾಡಿರೋ ಡೆಲ್ಲಿಯಿಂದ ನಾನು ಏನೇನು ಹೇಳಬೇಕು ಹೇಳಿದ್ದೀನಿ. ಅದೆಲ್ಲ ಇವಾಗ ಹೇಳೋವಂಥದ್ದೆಲ್ಲ ನನಗೆ ಸಮಾಧಾನ ಆಗಿದೆ. ಬಾಕಿದ್ದೆಲ್ಲ ಅವ್ರು ಸರಿಪಡಿಸ್ತೀನಿ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಮಾಧಾನಕರವಾದ ಮಾತನ್ನು ಹೇಳಿದ್ದಾರೆ. ಕಾದ್ ನೋಡ್ತೀನಿ. ತಾವೀಗ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡೋದ್ರ ಬಗ್ಗೆ ಇಂಗಿತ ವ್ಯಕ್ತಪಡಿಸಿದ್ರಿ. ಅದ್ರ ಬಗ್ಗೆ ಏನಾದ್ರು ಚರ್ಚೆ? ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ತಮಗೂ ಗೊತ್ತಿದೆ. ನಾನು ಕೇಳಿದ್ದು ರಾಜ್ಯಸಭಾ ಕೊಡಿ ಅಂತ ವಿನಂತಿ ಮಾಡಿದ್ದೀನಿ. ತೀರ್ಮಾನ ವರಿಷ್ಠ ಬಿಟ್ಟಿದ್ದು. ಸರ್ ಇನ್ನೊಂದು ಚುನಾವಣೆಯಿಂದ ವಿಮುಖ ಆಗ್ತಾ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗಿನ್ನ ಒಳ್ಳೆ ನಾಯಕ ಪಕ್ಷದ ಮುಖಂಡರು ನಾಯಕರುಗಳಿದ್ದಾರೆ. ಅವ್ರಿಗೆ ಅವಕಾಶಗಳು ಸಿಗ್ಲಿ ಅನ್ನೋ ದೃಷ್ಟಿಯಿಂದ ನಾನು ಅದನ್ನು ಮಾತಾಡ್ತೀನಿ. ದೇವೇಗೌಡರು ಸಮೇತ ತಾವು ಲೋಕಸಭೆಗೆ ನಿಲ್ಲೋದ್ರ ಬಗ್ಗೆ ಕೂಡ ಅವರು ಒಂದು ಉತ್ಸವವನ್ನು ಅಲ್ಲ, ಒಂದು ಎಲ್ಲವನ್ನು ಕೂಡ ನಾನು ಇವಾಗ ಮಾತನಾಡಕ್ ಆಗೋದಿಲ್ಲ. ದೇವೇಗೌಡರು ಸಾಹೇಬರು ನಮ್ಮ ಮೈತ್ರಿ ಪಕ್ಷ ಕೂಡ ಒಂದು ಅವರು ಈ ರಾಷ್ಟ್ರದ ಮಾಜಿ ಪ್ರಧಾನಿಗಳು. ಅವ್ರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಮತ್ತು ಅವ್ರ ಗೈಡಿಯಲ್ಲೇ ನಾನು ಬೆಳೆದವನು. ಅಮಿತ್ ಶಾಜಿಯವರು ಇವತ್ತಿನ ಅವರ ಒಂದು ನನ್ನ ಬಗ್ಗೆ ನಡ್ಕೊಂಡಂಥ ರೀತಿ ನನಗೆ ತೃಪ್ತಿ ತಂದಿದೆ, ಸಮಾಧಾನ ತಂದಿದೆ. ನಾನು ನಿಜವಾಗ್ಲೂ ಕೂಡ ಒಳ್ಳೆಯವ್ರ ಜೊತೆಯಲ್ಲಿ ಒಳ್ಳೆ ಪಕ್ಷದಲ್ಲಿ ಇದ್ದೀನಿ ಅನ್ನುವ ಒಂದು ಆಶಾಭಾವನೆ ಇಲ್ಲ. ಅದು ಎಷ್ಟು ಮಟ್ಟಿಗೆ ಸಂಕಲ್ಪ ಆಯಿತು ಅಂದರೆ ಹೇಳಕ್ಕೆ ಸಾಧ್ಯ ಇಲ್ಲ. ನಾನು ಅದಕ್ಕೋಸ್ಕರವಾಗಿ ಅಮಿತ್ ಶಾ ಅವ್ರನ್ನ ಅಭಿನಂದಿಸ್ತೀನಿ. ಸರ್ ನಿಮಗೆ ಘಟಕಕ್ಕೆ ಆಯ್ಕೆ ಮಾಡಿದ ವಿಚಾರಕ್ಕೆ ನಿಮ್ಗೊಂದು ಕೆಲವೊಂದು ಅಸಮಾಧಾನಗಳಿತ್ತು. ಆ ಅಸಮಾಧಾನಗಳನ್ನ ಪ್ರಸ್ತಾಪ ಮಾಡಿರೋ ಡೆಲ್ಲಿಯಿಂದ ನಾನು ಏನೇನು ಹೇಳಬೇಕು ಹೇಳಿದ್ದೀನಿ. ಅದೆಲ್ಲ ಇವಾಗ ಹೇಳೋವಂಥದ್ದೆಲ್ಲ ನನಗೆ ಸಮಾಧಾನ ಆಗಿದೆ. ಬಾಕಿದ್ದೆಲ್ಲ ಅವ್ರು ಸರಿಪಡಿಸ್ತೀನಿ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಮಾಧಾನಕರವಾದ ಮಾತನ್ನು ಹೇಳಿದ್ದಾರೆ. ಕಾದ್ ನೋಡ್ತೀನಿ. ತಾವೀಗ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡೋದ್ರ ಬಗ್ಗೆ ಇಂಗಿತ ವ್ಯಕ್ತಪಡಿಸಿದ್ರಿ. ಅದ್ರ ಬಗ್ಗೆ ಏನಾದ್ರು ಚರ್ಚೆ? ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ತಮಗೂ ಗೊತ್ತಿದೆ. ನಾನು ಕೇಳಿದ್ದು ರಾಜ್ಯಸಭಾ ಕೊಡಿ ಅಂತ ವಿನಂತಿ ಮಾಡಿದ್ದೀನಿ. ತೀರ್ಮಾನ ವರಿಷ್ಠ ಬಿಟ್ಟಿದ್ದು. ಸರ್ ಇನ್ನೊಂದು ಚುನಾವಣೆಯಿಂದ ವಿಮುಖ ಆಗ್ತಾ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗಿನ್ನ ಒಳ್ಳೆ ನಾಯಕ ಪಕ್ಷದ ಮುಖಂಡರು ನಾಯಕರುಗಳಿದ್ದಾರೆ. ಅವ್ರಿಗೆ ಅವಕಾಶಗಳು ಸಿಗ್ಲಿ ಅನ್ನೋ ದೃಷ್ಟಿಯಿಂದ ನಾನು ಅದನ್ನು ಮಾತಾಡ್ತೀನಿ. ದೇವೇಗೌಡರು ಸಮೇತ ತಾವು ಲೋಕಸಭೆಗೆ ನಿಲ್ಲೋದ್ರ ಬಗ್ಗೆ ಕೂಡ ಅವರು ಒಂದು ಉತ್ಸವವನ್ನು ಅಲ್ಲ, ಒಂದು ಎಲ್ಲವನ್ನು ಕೂಡ ನಾನು ಇವಾಗ ಮಾತನಾಡಕ್ ಆಗೋದಿಲ್ಲ. ದೇವೇಗೌಡರು ಸಾಹೇಬರು ನಮ್ಮ ಮೈತ್ರಿ ಪಕ್ಷ ಕೂಡ ಒಂದು ಅವರು ಈ ರಾಷ್ಟ್ರದ ಮಾಜಿ ಪ್ರಧಾನಿಗಳು. ಅವ್ರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಮತ್ತು ಅವ್ರ ಗೈಡಿಯಲ್ಲೇ ನಾನು ಬೆಳೆದವನು. ಅಮಿತ್ ಶಾಜಿಯವರು ಇವತ್ತಿನ ಅವರ ಒಂದು ನನ್ನ ಬಗ್ಗೆ ನಡ್ಕೊಂಡಂಥ ರೀತಿ ನನಗೆ ತೃಪ್ತಿ ತಂದಿದೆ, ಸಮಾಧಾನ ತಂದಿದೆ. ನಾನು ನಿಜವಾಗ್ಲೂ ಕೂಡ ಒಳ್ಳೆಯವ್ರ ಜೊತೆಯಲ್ಲಿ ಒಳ್ಳೆ ಪಕ್ಷದಲ್ಲಿ ಇದ್ದೀನಿ ಅನ್ನುವ ಒಂದು ಆಶಾಭಾವನೆ ಇಲ್ಲ. ಅದು ಎಷ್ಟು ಮಟ್ಟಿಗೆ ಸಂಕಲ್ಪ ಆಯಿತು ಅಂದರೆ ಹೇಳಕ್ಕೆ ಸಾಧ್ಯ ಇಲ್ಲ. ನಾನು ಅದಕ್ಕೋಸ್ಕರವಾಗಿ ಅಮಿತ್ ಶಾ ಅವ್ರನ್ನ ಅಭಿನಂದಿಸ್ತೀನಿ.